ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 9/12/2025 ಮಂಗಳವಾರದ ದಿನ. ಇವತ್ತಿನ ದಿನ ಆಶ್ಲೇಷ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 4ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನೀವು ನಿಮ್ಮ ತಾಯಿಯ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಅಥವಾ ಅವ್ರಿಗೇನೋ ನೀವು ಉಡುಗೊರೆ ಕೊಡುವಂಥದ್ದು, ಅಥವಾ ಅವರು ನಿಮಗೆ ಉಡುಗೊರೆ ಕೊಡುವಂಥದ್ದು, ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಮಾತುಕತೆಗಳನ್ನ ಆಡುವಂಥ ದಿನ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವು ಏನು ಪರಿಹಾರ ಮಾಡ್ಕೊಬೇಕು ಅಂದರೆ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಡಿಸಿಷನ್ನ ತಗೊಳ್ಳುವಂಥ ಒಂದು ದಿವಸ ಆಗಿರುತ್ತೆ. ನಿಮಗೇನು ಕೆಲವೊಂದು ವಿಚಾರಗಳಲ್ಲಿ ಕನ್ಫ್ಯೂಷನ್ ಇತ್ತು, ಇವತ್ತಿನ ದಿವಸ ನೀವು ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳ್ಳುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮಗೆ ನಿಮ್ಮ ಸ್ನೇಹಿತರ ಒಂದು ಬೆಂಬಲ ಸಿಗುವಂಥ ದಿನ ಆಗಿರುತ್ತೆ. ಮತ್ತು ಏನಾದರೂ ನೀವು ಜನಗಳ ಮಧ್ಯದಲ್ಲಿ ಏನಾದರೂ ಒಂದು ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮಾತು ತುಂಬ ಪ್ರಮುಖವಾಗಿದೆ ಅಂತ ಅನ್ನೋದಾದರೆ ಇವತ್ತಿನ ದಿವಸ ನೀವು ಆಡುವಂಥ ಮಾತುಗಳಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಇವತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಹಣಕಾಸಿನ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ದಿನ ಆಗಿರುತ್ತೆ. ತುಂಬ ದಿನಗಳಿಂದ ನೀವೇನಾದರೂ ಹಣಕಾಸಿನ ನಿರೀಕ್ಷೆನಲ್ಲಿದ್ದರೆ ಅದು ಒದಗಿ ಬರುವಂಥ ಒಂದು ಸಮಯ ಈ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಸಿಗಲಿದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥ ಡೇ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, 2.5 ದಿನಗಳ ಕಾಲ ಚಂದ್ರನ ಸಂಚಾರ ಒಂದೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ನಿನ್ನೆ ಹೆಂಗೆ ದಿನಗಳಿತ್ತು ಅದೇ ರೀತಿ ಇವತ್ತಿನ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು, ಯಾವ ಡಿಸಿಷನ್ನು ಕರೆಕ್ಟಾಗಿ ತೊಗೊಳಕ್ಕಾಗದೇ ಇರೋವಂಥದ್ದು, ಅಥವಾ ಇವತ್ತು ಏನು ಕೆಲಸಗಳನ್ನೆಲ್ಲ ಬೇಗ ಕೆಲಸಗಳನ್ನ ಫಿನಿಷ್ ಮಾಡುವಂಥದ್ದು, ಅಥವಾ ಏನೋ ಚಟುವಟಿಕೆಯಿಂದ ಓಡಾಡುವಂಥದ್ದು, ಈ ರೀತಿ ಒಂದು ಡ್ಯುಯಲ್ ಮೈಂಡ್ಸೆಟ್ ಇವತ್ತಿನ ದಿವಸ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ನಿಮಗಾಗಿ ನೀವು ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮಾಡೋ ಕೆಲಸಗಳಲ್ಲಿ ಒಂದು ದೃಢ ನಿರ್ಧಾರಗಳನ್ನ ತಗೋಬಹುದು. ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಕೂಡ ಸ್ವಲ್ಪ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಅನಿರೀಕ್ಷಿತವಾದ ಅದನ್ನು ಖರ್ಚುಗಳು ಎದುರು ಬರುವಂಥದ್ದು, ಅಥವಾ ಕೆಲವೊಂದು ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು, ಅಥವಾ ಮೃತ್ಯುಂಜಯದ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಆಗೋ ನೆಗೆಟಿವಿಟಿಯಿಂದ ಸ್ವಲ್ಪ ನೀವು ದೂರ ಉಳಿಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು. ಒಂದು ಪ್ರಮುಖವಾದ ಕೆಲಸಗಳನ್ನ ಮಾಡುವಂಥದ್ದು, ಅಥವಾ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸಗಳನ್ನ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಐಡಿಯಾಗಳು ನಿಮಗೆ ಸಿಗುವಂಥ ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶನೀಶ್ವರನ ಧ್ಯಾನ ಮಾಡುವಂಥದ್ದು, ಅಥವಾ ಶನಿ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿದೆ. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಥವಾ ನೀವು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖವಾದ ಕೆಲವು ಡಿಸಿಷನ್ನ ತೊಗೊಳ್ಳುವಂಥ ದಿನ ಆಗಿರುತ್ತೆ. ಹಾಗೆ ನೀವೇನಾದರೂ ಬ್ರಾಂಚಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ಆಫೀಸ್ನ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ಚೇಂಜಸ್ನ ತರಬೇಕು ಅಂತ ಮಾತುಕತೆಗಳನ್ನ ಆಡುವಂಥ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಪ್ರಮುಖವಾದ ದಿನ ಅಂತಲೇ ಹೇಳ್ಬೋದು, ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು. ಇವತ್ತು ಒಂದು ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ತಂದೆಯ ಆಶೀರ್ವಾದ ಸಿಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ತಂದೆಯ ಆಸ್ತಿಯ ಬಗ್ಗೆ ಸ್ವಲ್ಪ ಮಾತುಕತೆ ಆಡುವಂಥ ಒಂದು ದಿನ ಕೂಡ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು, ಅಥವಾ ಲಕ್ಷ್ಮೀ ನರಸಿಂಹ ದೇವರ ಸ್ಮರಣೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟಕರವಾದ ದಿನ ಇವತ್ತಿನ ದಿವಸ ನಿಮ್ಗಾಗತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಒಂಚೂರು ಮೂಡ್ ಸ್ವಿಂಗ್ ಆಗುವಂಥದ್ದು, ಕೆಲಸಗಳಲ್ಲಿ ಅಷ್ಟೊಂದು ಒಳ್ಳೆ ಡಿಸಿಷನ್ಗಳನ್ನ ತೊಗೊಳಕ್ಕಾಗದೇ ಇರುವಂಥದ್ದು, ಅಥವಾ ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನ ದಿವಸ ತೊಗೊಳ್ದಿರೋದೇ ಒಳಿತು.
ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗಳ ಧ್ಯಾನ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮ್ಗೆ ಆಗ್ತಿರೋಂಥ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಪ್ರಮುಖವಾದ ಕೆಲವು ನಿರ್ಧಾರಗಳನ್ನ ತೊಗೊಳ್ಳುವಂಥ ಒಂದು ದಿನ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮತ್ತು ದೇವರಿಗೆ ಒಂದು ತುಳಸಿ ಹಾರನ ಅರ್ಪಿಸ್ಬಿಟ್ಟು ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಏನಾದರೂ ಬ್ಯಾಂಕಲ್ಲಿ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಅಥವಾ ನೀವು ಯಾರಿಗಾದ್ರೂ ಸಾಲ ತೀರಿಸ್ತಿದ್ದೀರಾ ಅಂದರೆ, ತುಂಬ ದಿವಸಗಳಿಂದ ಸಾಲದಲ್ಲಿ ನೀವು ಬಳಲ್ತಿದ್ದೀರಾ ಅಂತಂದರೆ ಯಾರಿಗಾದರೂ ಇವತ್ತಿನ ದಿವಸ ಸ್ವಲ್ಪನಾದರೂ ನೀವು ಸಾಲ ತೀರಿಸೋದ್ರಿಂದ ನಿಮ್ಮ ಸಾಲಗಳು ಸ್ವಲ್ಪ ಬೇಗ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಋಣನ ಕಳ್ಕೊತಾ ಇರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಅಲ್ಲಿ ಸಿಗುವಂಥ ಒಂದು ಸ್ವಲ್ಪ ಅರ್ಶನ ನೀವು ಹಣೆಗೆ ಇಟ್ಕೊಂಡು ಬರೋದ್ರಿಂದ ಇವತ್ತಿನ ದಿವಸ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಸ್ವಲ್ಪ ಸಾಲನೂ ಬೇಗ ತೀರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಸ್ವಲ್ಪ ಏಳಿಗೆ ಆಗುವಂಥದ್ದು, ಮಕ್ಕಳಿಂದ ಖುಷಿ ಪಡುವಂಥ ಒಂದು ದಿನ ಆಗಿರುತ್ತೆ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಏನು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಪ್ರೇಮಿಗಳೇನಾದರೂ ಇದ್ದರೆ ಇವತ್ತಿನ ದಿವಸ ನಿಮ್ಮಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರುವಂಥ ಒಂದು ಡೇ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿದೆ. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಹಾಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.